ಸಿದ್ದರಾಮಯ್ಯ ಆಪ್ತ ಎಚ್.ಸಿ. ಮಹದೇವಪ್ಪಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಎಚ್.ಸಿ. ಮಹದೇವಪ್ಪ ಶಾಸಕ ಸ್ಥಾನವೇ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಆಪ್ತ ಎಚ್.ಸಿ. ಮಹದೇವಪ್ಪಗೆ ಬಿಗ್ ಶಾಕ್. ಎಚ್.ಸಿ. ಮಹದೇವಪ್ಪ ಶಾಸಕ ಸ್ಥಾನವೇ ರದ್ದಾಗುತ್ತಾ? ಎಚ್.ಸಿ. ಮಹದೇವಪ್ಪ ವಿರುದ್ಧ ರಾಜ್ಯಪಾಲರಿಗೀಗ ದೂರು ಹೋಗಿರುವಂತದ್ದು. ಸಾಮಾಜಿಕ ಕಾರ್ಯಕರ್ತ ಮನೋರಂಜನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಹದೇವಪ್ಪ ಶಾಸಕ ಸ್ಥಾನ ಅನರ್ಹಗೊಳಿಸುವಂತೆ ಮನವಿ ಮಾಡಿಕೊಂಡಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನ ದುರ್ಬಳಕೆಯಾಗಿದೆಯಾ? ಹಾಗಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲೂ ಕೂಡ ಅಕ್ರಮ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ, ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲೂ ಅವ್ಯವಹಾರ ನಡೆದಿದೆ. ದಾಖಲೆ ತಿದ್ದುಪಡಿ ಭ್ರಷ್ಟಾಚಾರ ಆರೋಪವನ್ನ ಹೊರಿಸಿದ್ದಾನೆ ದೂರುದಾರ. ಗವರ್ನರ್ ಗೆಹ್ಲೋಟ್ಗೆ 3 ಪುಟಗಳ ದೂರನ್ನ ಸಲ್ಲಿಕೆಯಾಗಿರುವಂತದ್ದು. ಇದೀಗ ಮನೋರಂಜನ್ ದೂರು ಆಧರಿಸಿ ಕ್ರಮ ತೆಗೆದುಕೊಳ್ತಾರ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ಮಹದೇವಪ್ಪ ವಿರುದ್ಧ ಈಗ ಕೇಳಿ ಬಂದಿರುವ ಆರೋಪಗಳು. ಸಿದ್ದು ಆಪ್ತ ಮಹದೇವಪ್ಪಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಆಪ್ತ ಎಚ್.ಸಿ. ಮಹದೇವಪ್ಪಗೆ ಇದೀಗ ಬಿಗ್ ಶಾಕ್. ಎಚ್.ಸಿ. ಮಹದೇವಪ್ಪ ಶಾಸಕ ಸ್ಥಾನವೇ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ. ಎಚ್.ಸಿ. ಮಹದೇವಪ್ಪ ವಿರುದ್ಧ ರಾಜ್ಯಪಾಲರಿಗೆ ಈಗ ದೂರು ಹೋಗಿರುವಂತದ್ದು. ಹಾಗಿದ್ರೆ ಮಾಜಿ ಶಾಸಕ ಆಗ್ತಾರ ಮಹದೇವಪ್ಪ ಅನ್ನುವಂತಹ ಪ್ರಶ್ನೆ ಗಮನಿಸ್ತಾ ಹೋಗೋದಾದ್ರೆ, ಟೆಂಡರ್ಗಳನ್ನ ಎಚ್.ಸಿ. ಮಹದೇವಪ್ಪ ಪುತ್ರ ಮತ್ತು ಸಂಸದರು ಪಡೆದುಕೊಂಡಿದ್ರು. ಮಹದೇವಪ್ಪ ಕುಟುಂಬದ ಬಗ್ಗೆ ನಂಟನ್ನ ಕೂಡ ಹೊಂದಿದ್ದವರಿಗೆ ಟೆಂಡರ್ ಅನ್ನ ಕೊಡಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಅದೇ ಕಾರಣಕ್ಕೆ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ. ಟೆಂಡರ್ಗಳನ್ನು ಎಚ್.ಸಿ. ಮಹದೇವಪ್ಪ ಹಾಗೆ ಪುತ್ರ ಸಂಸದ ಸುನೀಲ್ ಬೋಸ್ ನೋಡ್ಕೊಂಡಿದ್ರಂತೆ. ಮಹದೇವಪ್ಪ ಕುಟುಂಬದ ಜೊತೆ ನಂಟು ಹೊಂದಿದವರಿಗೂ ಟೆಂಡರ್ ಇತ್ತಂತೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕುಟುಂಬಕ್ಕೆ ಎಚ್.ಸಿ.ಎಂ ಭರಪೂರ ಲಾಭ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಪುತ್ರಿ ಕುಮಾರಿ ಬೋಸ್, ಸಹೋದರಿ ಪುತ್ರ ಲಕ್ಷ್ಮೀನಾರಾಯಣ್ಗೆ ಲಾಟ್ರಿ. ಟೆಂಡರ್ ಅನ್ನ ಮುಕ್ತ, ಪಾರದರ್ಶಕ, ಸ್ಪರ್ಧಾತ್ಮಕ ರೀತಿಯ ಆಗಿಲ್ಲ. ಅದೇ ಕಾರಣಕ್ಕೆ ಎಚ್.ಸಿ.ಎಂ ಶಾಸಕ ಸ್ಥಾನ ರದ್ದು ಮಾಡುವಂತೆ ಕೋರಿ ಮನವಿ ಮಾಡಲಾಗಿದೆ. ಗೋಲ್ಮಾಲ್ ಆಗಿದೆ ಟೆಂಡರ್ನಲ್ಲಿ ಅಂತ ಕೂಡ ಹೇಳಲಾಗಿರುವಂಥದ್ದು. ಆರೋಪವನ್ನ ಮಾಡಿದ್ದಾರೆ. ಟೆಂಡರ್ ಅನ್ನ ಮುಕ್ತ, ಪಾರದರ್ಶಕ, ಸ್ಪರ್ಧಾತ್ಮಕ ರೀತಿಯಾಗಿ ನಡೆಸಿಲ್ಲ, ತಮಗಿಷ್ಟ ಬಂದವರಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಶಾಸಕ ಸ್ಥಾನ ರದ್ದು ಮಾಡುವಂತೆ ಈಗ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಕ್ರೈಸ್ಟ್ನಲ್ಲೂ ಕೂಡ ಟೆಂಡರ್ ಗೋಲ್ಮಾಲ್ ಆಗಿದೆ ಅನ್ನುವಂತಹ ಆರೋಪ ಈಗ ಬಂದಿರುವಂಥದ್ದು. ಈ ಒಂದು ಆರೋಪವನ್ನು ಮಾಡಿರುವಂಥದ್ದು ಮಹದೇವಪ್ಪ ಅವರ ಮೇಲೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಅವ್ಯವಹಾರ ಆಗಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಟೆಂಡರ್ ಗೋಲ್ಮಾಲ್ ಆಗಿದೆ. ಜೊತೆಗೆ ಟೆಂಡರ್ಗಳನ್ನು ಎಚ್.ಸಿ. ಮಹದೇವಪ್ಪ ಪುತ್ರ ಜೊತೆಗೆ ಸಂಸದ ಸುನೀಲ್ ಬೋಸ್ ಅವರೇ ಈ ಒಂದು ಟೆಂಡರ್ಗಳನ್ನು ನೋಡಿಕೊಂಡಿದ್ದು. ಪುತ್ರಿ ಕುಮಾರಿ ಬೋಸ್ ಹಾಗೆ ಸಹೋದರಿ ಪುತ್ರ ಲಕ್ಷ್ಮೀ ನಾರಾಯಣ್ ಅವ್ರಿಗೂ ಕೂಡ ಈಗ ಲಾಟ್ರಿ ಹೊಡೆದಿದೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಮಹದೇವಪ್ಪ ಕುಟುಂಬದ ಜೊತೆ ನಂಟು ಹೊಂದಿದ್ದವರಿಗೆ ಈ ಒಂದು ಟೆಂಡರ್ ಅನ್ನ ಕೊಡಿಸ್ತಾ ಇದ್ರು ಅವರೇ ಅಂತ ಆರೋಪವನ್ನ ಮಾಡಿದ್ದಾರೆ. ರಾಜ್ಯಪಾಲರ ಬಳಿ ಟೆಂಡರ್ ಅನ್ನ ಮುಕ್ತ, ಪಾರದರ್ಶಕ, ಸ್ಪರ್ಧಾತ್ಮಕ ರೀತಿಯಲ್ಲಿ ಯಾವುದೇ ರೀತಿಯಾಗಿ ನಡೆಸಿಲ್ಲ, ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಕುಟುಂಬಕ್ಕೆ ಭರಪೂರ ಲಾಭವನ್ನ ಮಾಡಿದ್ದಾರೆ ಎಚ್.ಸಿ. ಮಹದೇವಪ್ಪ ಅಂತ ಕೂಡ ಈಗ ಆರೋಪ ಮಾಡಿರುವಂಥದ್ದು. ಅದೇ ಕಾರಣಕ್ಕೆ ಎಚ್.ಸಿ. ಮಹದೇವಪ್ಪ ಅವರ ಶಾಸಕ ಸ್ಥಾನ ರದ್ದು ಮಾಡುವಂತೆ ಈಗ ದೂರು ನೀಡಲಾಗಿದೆ.